ಹೊರಗಾರ ಸೈಡಿಯಾರೆ जरा बाजूर चला बता चला बस इडे पूरी बेकरी तुम्हारा है? हाँ जाकर मना था यार कुछ भी नहीं हुआ वो वंश हुआ कुछ हुआ वो ಹಾಂ ಹೇಳಿ ನಮ್ಮ ಬೇಕ್ರಿ ಅದ ರೀ ಇಲ್ಲಿ ನಾವು ಬೇಕ್ರಿ ಒಂದು 5 ತಿಂಗಳಿಗೆ ಸೊ ನಾವು ಲೋನ್ ಮಾಡಿದೆವು ಸಾಲ ಎಬ್ಸಿ ಯಾಕಂದ್ರೆ ಪ್ರೈವೇಟ್ ಬ್ಯಾಂಕ್ ಫೈನಾನ್ಸ್ ಎಲ್ಲ ತೊಗೊಂಡು ಮಾಡಿದ್ದೆವು ಈಗೆಲ್ಲ ಕಾಂಟ್ರರು ಮತ್ತು ಕೈಗಾರ್ ಕ್ಯಾಪಿಟಲ್ ಬ್ಯಾಂಕ್ ಇದಲ್ಲ ಅದ್ರ ನಾವು ತೊಗೊಂಡು ಲೋನ್ ತೊಗೊಂಡು ಮಾಡಿದೆವು ಥರದೆಲ್ಲ ಫರ್ನಿಚರು ಕೌಂಟರು ಫ್ರಿಜು ಎಲ್ಲ ಮಷಿನ್ಗಳೆಲ್ಲ ಏನಾದ್ರು ಲಾಸ್ ಆಗೋದು ಎಲ್ಲ ಜಾಮ್ ಆಗೋದು ಮತ್ತು ಪುನಃ ಮಾಡಬೇಕಾದ್ರೆ 15 ಲಕ್ಷ ತನಕ ನಮ್ಗೆ ಬೇಕಿಲ್ಲ ಎಲ್ಲ 15 ಲಕ್ಷ ನಮ್ಗೆ ಘಾಟನೆ ಬೇಕದು ಈಗ ಹೊಸ ಮಾಡ್ಬೇಕಾದ್ರೆ ಭಾಳ ಬೇಕು ಅನ್ಕೋರು ಈಗ ಏನದ ಮತ್ತು ಅಂದ್ರೆ ಆ ಕಡೆ ಕಳ್ತನ ಮಾಡೋಕ್ಕೂ ಈ ಕಡೆ ಬೆಂಕಿ ಹತ್ತ ಈಗ ಬಂದ ಬೆಂಕಿಯಿಂದ ಈ ಕಡೆ ಪೂರ ಸುಟ್ಟಾಗದ ಸುಟ್ಟಾಗ್ಯದ ಮತ್ತು ಈಗ ಕಂಪ್ಲೇಂಟ್ ಮಾಡಿದ್ರೆ ಇನ್ನು ಅವರು ಬಂದಿಲ್ಲ ಪಂಚನಾಮ ಮಾಡೋದು ಬಂದಿಲ್ಲ ಯಾರು ಕೇರ್ ಮಾಡ್ತಾಯಿಲ್ಲ ಈಗ ನಮಗೆಲ್ಲ ಸಣ್ಣ ಮಕ್ಕಳು ಎಲ್ಲ ಈಗ ಅದ್ರ ಮೇಲೆ ನಾವು ಡಿಫೆಂಡ್ ಇದ್ದೀವಿ ಅನ್ಕೋರು ಮನೆಗೆ ಒಂದು ಪಿಲ್ಲರ್ ಇದೆ ನಿಮ್ಮ ಹೆಸರು ಹೇಳಿ ನನ್ನ ಹೆಸರು ಸಿಮೋನ್ ಅವರು ಕಿಡಿಗೇಡಿಗಳು ಭಾಳ ಆಗ್ಯಾವ ಇವತ್ತು ಪೊಲೀಸ್ ಇಲಾಖೆಗೆ ನಾವು ಮನವಿ ಮಾಡ್ತೇವೆ ಯಾವ ನಶೆಯಲ್ಲಿ ಓಡಾಡುವಂಥ ಕಿಡಿಗೇಡಿಗಳು ಅವ್ರಿಗೆ ನಿಯಂತ್ರಣದಲ್ಲಿ ನಶೆ ಮಾಡಿ ಅವ್ರು ಏನು ಮಾಡ್ಲತ್ತಾರ ಅಂತೇಳಿ ಅವ್ರಿಗೂ ಗೊತ್ತಾಗ್ತಾ ಇಲ್ಲ ಅಂಥ ನಶೆಯಲ್ಲಿರುವಂಥವ್ರಿಗೆ ನೀವು ಐಡೆಂಟಿಫೈ ಮಾಡಿ ಇವತ್ತು ನೀವು ಚಿದ್ರಿ ಏನು ರಿಂಗ್ ರೋಡ್ ಅದ ಅಲ್ಲಿ ಹಗಲೊತ್ತಿನಾಗೂ ಹೆಣ್ಮಕ್ಳಿಗೆ ಸಭ್ಯ ಜನರಿಗೆ ಓಡಾಡುವಂಥ ವ್ಯವಸ್ಥೆ ಇಲ್ಲ ಅಂಥ ಒಂದು ಈ ಭಾಗ ಹದಗೆಟ್ಟದ ಅದಕ್ಕೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ನಾವು ಮನವಿ ಮಾಡ್ತೇವೆ ಸಾಬ್ರಿ ಇದು ಏನು ಆಗ್ಲತ್ತದ ಇದಕ್ಕೆ ತಡೆಯೋದಕ್ಕೆ ಒಂದು ಟಾಸ್ಕ್ ಫೋರ್ಸ್ ಏನು ಮಾಡ್ತೀರಿ ನೀವು ಒಂದು ವಿಶೇಷವಾದಂಥ ತಂಡ ಮಾಡಬೇಕು ಅಂತೇಳಿ ನಾವು ವರ್ಷ ಸರ್ 2.5 ವರ್ಷ ಟೋಟಲಿ ನೋಡ್ರಿ ಲೋನ್ ಅದು ಮಾಡಿ ಅತ್ತ ಮಾಡಿ 15 ಲಕ್ಷ ರೂಪಾಯಿ ಸಾಮಾನು ಪೂರ ನುಕ್ಸಾನ್ ಮಾಡಕ್ಕಿರಿ ನಿಮ್ಮ ಹೆಸರು ನನ್ನ ಹೆಸರು ಪೃಥ್ವಿರಾಜ್ ಮಡಿವಾಳ ಅಂದ್ರೆ ಬೀದರ್ ಜಿಲ್ಲಾ ಅದು ಎಕ್ಸಾಕ್ಟ್ಲಿ ಅದ್ರ ಅಪೋಸಿಟ್ ಸ್ವಲ್ಪ ತಾವು ನಮ್ಮ ಸಮಸ್ಯೆ ಸ್ವಲ್ಪ ಬಂದು ನೋಡಿದ್ರೆ ಮತ್ತು ಒಂದು ವಾರ ಕೆಳಗಡೆ ಎಲ್ಲ ಕಮ್ಯುನಿಟಿಯಲ್ಲಿ ಆಗಿದೆ ಸ್ವಲ್ಪ ಇಲ್ಲ ಸರ್ ಅದು ಇನ್ಶೂರೆನ್ಸ್
ಎಲ್ಲ ಭಾಳ ಸಂದೇಶ ಮನುಷ್ಯರು ಸರ್ ವ್ಯಾಪಾರಿಗಳು ಒತ್ತಾಯಿಸ್ತಾ ಇದ್ದಾರೆ ಸಂಸ್ಥೆ ಬಾಟಲ್ ಎಲ್ಲವೂ ಹೋಗಿವೆ ಅಂತ ಹೇಳ್ಬೋದು. ಇಷ್ಟು ಮಂದಿ ಪರಿಣಾಮ ನೋಡ್ಲಿಕ್ಕಾಗ್ತದೆ. ಇವತ್ತು ನನ್ನ ದುಕಾನ್ ಅದ ಸರ್, ನಾನು ಒಂದು ಎಲೆಕ್ಟ್ರಿಕಲ್ ಶಾಪ್ ಅದ, ಬಾಜು ಹೋಟೆಲ್ ಅದ. ಇವತ್ತು ನಾವು ಇಗಬೇಕಾ ತೆಗಿಬೇಕಂಬ ನನಗೆ ಅನಿಸೋದಕ್ಕೆ ತೆಗೆದಾಗಬೇಕಂತ. ಸರ್ ಅವ್ರದ್ದು ಐಡೆಂಟಿಫೈ ಕಳ್ಳರು ಇರ್ತಾವ, ಅವ್ರಿಗೆ ಗೊತ್ತಿರ್ತಾವೆ ಯಾವ ಏರಿಯಾದಾಗ ಎಷ್ಟು ಕಳ್ಳರವ ಏನು ಮಾಡ್ತಾವ. ಇವು ಇಲ್ಲಿ ಚಿಗರಿ ಚೌರಸ್ತ ಹೆಂಗ್ಯದ ಗಾಂಜಾ ಹೊಡೆಯೋರು ಅಡ್ಡಾಗ್ಯದ. ಪೂರ ಗಾಂಜಾ ಹೊಡೆಯೋದು, ರಾತ್ರಿ ಗಾಂಜಾ ಹೊಡೆಯೋದು, ಅಫೀಮ್ ತೊಗೊಂಬೋದು, ಇದೇ ಮಾಡೋದು. ಬರೀ ನಮ್ಮ ಎಲ್ಲವ ನೋಡಿ ಇಲ್ಲೇ ಹುಕ್ಕದು. ನೀವು ಇದು ತೆಗೆದು ನೋಡ್ರಿ ಯಾರು ಬರ್ತಾವ ಅಂಬೋದು. ಇದು ಚಿಗರಿ ಚೌರಸ್ತವ ಒಬ್ಬನಿಗೆ ಜನ ಓಡಾಡಕ್ಕೆ ಹೆದರ್ತಾರೆ, ಅಂಥ ಪರಿಸ್ಥಿತಿ ಮಾಡಿರ್ತಾರೆ. ಹೋದವರೇನೆ ಬಾಜುದಾಗ ಆಗ್ಯದ ಆಗೋತಿನ ಬೆಂಕಿ ಹಚ್ಚಿ 2-3 ಶಾಪ್ಗಳನ್ನು ಸಂಪೂರ್ಣವಾಗಿ ಭಸ್ಮವಾಗಿದ್ದಾವೆ. ಮತ್ತು ನಿನ್ನೆ ಕೂಡ 4-5 ಶಾಪ್ಗಳು ಇದೇ ಏರಿಯಾದಲ್ಲಿ ಕಳ್ಳೊಟ್ಟಿಗೆ ಆಗಿದ್ದಾವೆ. ಇವತ್ತು ಸುಮಾರು 12 ಗಂಟೆ ಆಗ್ತದೆ. ಪೊಲೀಸ್ ಇಲಾಖೆ ಆಗಲಿ ಅಥವಾ ಜಿಲ್ಲಾಡಳಿತ ಆಗಲಿ ಇಲ್ಲಿಯವರೆಗೆ ಯಾವ ಅಧಿಕಾರಿ ಇಲ್ಲಿ ಭೇಟಿ ಮಾಡುವಂಥ ಒಂದು ಸೌಜನ್ಯತೆ ಬಿಟ್ಟು ತಮ್ಮ ಕರ್ತವ್ಯವನ್ನು ನಿಭಾಯಿಸಿಲ್ಲ ಅನ್ನುವಂಥದ್ದನ್ನು ದುಃಖದಿಂದ ಹೇಳ್ತೇನೆ. ಈಗಾಗಲೇ DC ಅವರಿಗೆ ನಾನು ಮಾತಾಡಿದ್ದೀನಿ. ಅವರು ತಕ್ಷಣವಾಗಿ ಅಧಿಕಾರಿಗಳನ್ನು ಕಳಿಸ್ತಾರೆ ಮತ್ತು ಬಂದು ಸ್ವತಃ ಜಾಗವನ್ನು ನೋಡ್ತಾರೆ ಅಂತ ಹೇಳಿದ್ದಾರೆ. ಇಂಥ ಒಂದು ಕೆಟ್ಟ ಸರ್ಕಾರ, ಕೆಟ್ಟ ಆಡಳಿತ ಎಲ್ಲರಿಗೆ ಮಾರಕವಾಗಿದೆ ಅನ್ನುವಂಥದ್ದನ್ನು